ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಒಂದು ಒಳ್ಳೆ ಸೀರೆನ ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿರೋ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಅಂದರೆ ಅದು ಏನು ಚೆನ್ನಾಗಿ ಕಾಣಿಸುತ್ತೆ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಐಡಿಯಾಸ್ನ ಕೊಡ್ತೀನಿ. ಸೊ ಫಸ್ಟ್ ಬ್ಲೌಸ್ ಬಂದು ರಾಯಲ್ ಬ್ಲೂ ಕಲರಲ್ಲಿ ಇರುವಂಥದ್ದು. ಇದು ಆ್ಯಕ್ಚುಲಿ ಬೇರೆ ಯಾವುದೋ ಸಿಲ್ಕ್ ಸ್ಯಾರಿದು. ನಾನು ಚೆನ್ನಾಗಿದೆ ಮಟೀರಿಯಲ್ಲು ಅಂತ ಇದಕ್ಕೆ ವರ್ಕ್ ಮಾಡಿಸಿ ಕಾಮನ್ ಆಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದೊಂದು ಸ್ವಲ್ಪ ಕ್ಲೋಸ್ಡ್ ನೆಕ್ ಬ್ಲೌಸು. ಇದಕ್ಕೆ ನಾನು ಜಾಸ್ತಿ ಡಿಸೈನ್ ಮಾಡಿಸಿಲ್ಲ, ಬರೀ ಒಂದು ಬ್ರೋಚ್ ಡಿಸೈನನ್ನು ಬ್ಯಾಕ್ ಸೈಡು ಮತ್ತು ಸ್ಲೀವ್ಸ್ಗೂ ಕೂಡ ಅದೇ ಡಿಸೈನ್ ಬಂದಿದೆ. ಬ್ಯಾಕ್ ಸೈಡು ಮತ್ತು ಸ್ಲೀವ್ಸ್ಗೆ ಸೇಮ್ ಬ್ರೋಚ್, ಈ ಥರ ಡಿಸೈನ್ಸ್ಗೆ ಬ್ರೋಚ್ ಡಿಸೈನ್ ಅಂತಾರೆ. ಬ್ರೋಚ್ ಡಿಸೈನ್ನ ಮಾಡಿಸ್ಬಿಟ್ಟು ಆಲ್ ಓವರ್ ಬ್ಲೌಸಲ್ಲಿ ಬುಟ್ಟಾಸ್ನ ಮಾಡಿಸಿದ್ದೀನಿ. ಸೊ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಒಂದು ಸ್ಯಾರಿಗೆ ಅಂತಲ್ಲ, ಮೈಸೂರು ಸಿಲ್ಕ್ ಸ್ಯಾರಿಗಳು ಯೂಶ್ವಲಿ ಪ್ಲೇನ್ ಆಗಿರೋದ್ರಿಂದ ಯಾವ ಸ್ಯಾರಿಗೆ ಕಾಂಟ್ರಾಸ್ಟ್ ಆಗುತ್ತೆ ಆ ಸ್ಯಾರಿಗೆ ಇದನ್ನು ನಾನು ಮ್ಯಾಚ್ ಮಾಡಿ ಹಾಕ್ಕೋಬೋದು. ಫ್ರಂಟ್ ಸೈಡ್ ಕೂಡ ರೈಟ್ ಸೈಡ್ ಮಾತ್ರ ಇದು ಡಿಸೈನ್ ಬಂದಿದೆ. ಫ್ರಂಟು ಸ್ವಲ್ಪ ಡೀಪ್ ಇಡ್ಸಿದ್ದೀನಿ, ಬ್ಯಾಕ್ ಮಾತ್ರ ಫುಲ್ ಕ್ಲೋಸ್ಡ್ ನೆಕ್. ಕಲರು ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್ ಬ್ಲೌಸು. ಇದು ಒಂದು ತುಂಬಾ ನಾನು ರಿಸರ್ಚ್ ಮಾಡಿ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸು. ಇದಕ್ಕೆ ನಾನೇನು ಮಾಡಿದ್ದೀನಿ, ಬರೀ ಸ್ಲೀವ್ಸ್ಗೆ ಮಾತ್ರ ಡಿಸೈನು, ಫ್ಲೋರಲ್ ಡಿಸೈನ್ನ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಒಂದು ಪಿಂಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ ಆ್ಯಕ್ಚುಲಿ. ಇದು ಕೂಡ ತುಂಬ ಸಾಫ್ಟಾಗಿತ್ತು ಅಂತ ಹೇಳಿಬಿಟ್ಟು ನಾನು ಬಾರ್ಡರ್ನ ತೆಗೆಸಿ ಇದನ್ನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೊ ದಟ್ ನಾನು ಇದನ್ನ ಮೈಸೂರು ಸಿಲ್ಕ್ ಸೀರೆಗಳಿಗೆ, KSIC ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಅಂತ. ಇದು ಕೂಡ ನಾನು ಕ್ಲೋಸ್ಡ್ ನೆಕ್ಕಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆಲ್ ಓವರ್ ಬ್ಯಾಕ್ ಸೈಡಲ್ಲಿ ಬುಟ್ಟಾಸ್ ಇದೆ, ಅಲ್ಲೊಂದು ಇಲ್ಲೊಂದು ಬುಟ್ಟಾಸ್ ಇದೆ. ಇದಂತೂ ಸಖತ್ತಾಗಿರೋ ಒಂದು ಡಿಸೈನು ಫ್ರೆಂಡ್ಸ್. ಇದು ನನ್ನ ಫೇವ್ರೇಟೇ, ಆಲ್ ಟೈಮ್ ಫೇವ್ರೇಟ್. ಈ ಡಿಸೈನ್ನ ನಾನು ಎಷ್ಟು ಬ್ಲೌಸ್ಗಾದರೂ ಮಾಡ್ಸೋಕ್ಕೆ ರೆಡಿ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸಿ ಸ್ಲೀವ್ಸ್ಗೆ ಮಾತ್ರ ಒಂದು ಲೀಫ್ ಶೇಪಲ್ಲಿರೋ ಡಿಸೈನನ್ನು ಚಿಕ್ಕದಾಗಿ ನಾನು ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ನೋಡಿ ನೀವು ಎಡ್ಜಸ್ಸಲ್ಲಿ ನಾನು ಮಾಡಿಸಿಲ್ಲ. ಇದಕ್ಕೆ ಬ್ಯಾಕ್ ಸೈಡು ಅಲ್ಲೊಂದು ಇಲ್ಲೊಂದು ಚಿಕ್ಕ ಚಿಕ್ಕ ಡ್ರಾಪ್ ಶೇಪ್ದು ಬುಟ್ಟ ಇದೆ. ಆಮೇಲೆ ಫ್ರಂಟ್ ಸೈಡ್ ಕೂಡ ಇದಕ್ಕೆ ರೈಟ್ ಸೈಡ್ ಬರುತ್ತೆ ಡಿಸೈನು. ಯೂಶ್ವಲಿ ಆರಿ ವರ್ಕು ಅಥವಾ ಎಂಬ್ರಾಯ್ಡ್ರಿನ ಲೆಫ್ಟ್ ಸೈಡ್ ಯಾರೂ ಮಾಡಿಸಲ್ಲ, ಯಾಕೆಂದರೆ ಕವರಾಗಿ ಹೋಗಿಬಿಡತ್ತೆ. ಅಲ್ಲಿ ಪಿನ್ ಎಲ್ಲ ಹಾಕೋತೀವಿ, ಅದು ಕಾಣಿಸಲ್ಲ. ಇದು ಎಲ್ಲ ಬ್ಲೌಸ್ಗಳಲ್ಲಿ ನನ್ನ ಫೇವ್ರೆಟ್ ಅಂದರೆ ಇದೇನೆ. ಬಟ್ ಇದು ಪರ್ಟಿಕ್ಯುಲರ್ ಸ್ಯಾರಿಗಾಗಿರೋದ್ರಿಂದ ನಾನು ಎಲ್ಲ ಸೀರೆಗಳಿಗೂ ಇದನ್ನು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಬಾಟಲ್ ಗ್ರೀನ್ ಇದೆ ಆ್ಯಕ್ಚುಲಿ, ಫೋಕಸಲ್ಲಿ ಯಾವುದೋ ಥರ ಕಾಣಿಸ್ತಿದೆ. ಇದಕ್ಕೆ ಬ್ಯಾಕ್ ಸೈಡಲ್ಲಿ ನಾನು ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಫ್ಲೋರಲ್ ಅಂತಲೂ ಹೇಳೋಕ್ಕಾಗಲ್ಲ. ಇದಕ್ಕೆ ಸ್ಲೀವ್ಸ್ಗೆ ಮಾತ್ರ ನಾನು ಹೆವಿ ಬ್ರೈಡಲ್ ವರ್ಕ್ ಮಾಡಿಸಿದ್ದೀನಿ. ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಈ ಥರ ಸಿಂಪಲ್ ಬ್ಯಾಕ್ ನೆಕ್, ಸ್ಲೀವ್ಸ್ಗೆ ಹೆವಿ ಬ್ರೈಡಲ್ ವರ್ಕ್ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದು. ಈ ಬ್ಲೌಸ್ ಆ್ಯಕ್ಚುಲಿ ಬಂದು ನನ್ನ ಒಂದು KSIC ಸೀರೆ ಜೊತೆಗೆ ಬಂದಿದ್ದು. ಲಕ್ಕಿಲಿ ಅದು ಒಂದೇ ಒಂದು ಸೀರೆಗೆ ನನಗೆ ವಿತ್ ಬ್ಲೌಸ್ ಬಂದಿರೋದು. ಅದು ನನಗೆ ಸೇಮ್ ಕಲರ್ ಆಗಿಬಿಡತ್ತೆ ಅಂತ ಹೇಳ್ಕೊಂಡು ನಾನು ಈ ಬ್ಲೌಸ್ಗೆ ಈ ಥರ ರೆಡ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿಸ್ಬಿಟ್ಟು ರೆಡ್ ಕಲರ್ ಸ್ಯಾರಿಗೆ ಇದನ್ನು ನಾನು ಕಾಂಟ್ರಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಈ ಥರ ಟ್ಯಾಸಲ್ಸ್ ಕೂಡ ಅವರು ಆರಿ ವರ್ಕಲ್ಲೇ ಮಾಡಿಕೊಟ್ಟಿದ್ದಾರೆ. ತುಂಬ ಲವ್ಲಿ ಡಿಸೈನ್ ಇದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ನೆಕ್ಸ್ಟ್ ಬಂದು ಒಂದು ಪರ್ಪಲ್ ಕಲರ್ ಬ್ಲೌಸು. ಈ ಬ್ಲೌಸ್ನ ಸ್ಪೆಷಾಲಿಟಿ ಏನು ಅಂದರೆ, ಪ್ರೌಡ್ಲಿ ನಾನು ಹೇಳ್ತೀನಿ, ಇದನ್ನು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಇದು ತುಂಬ ಡೀಪ್ ನೆಕ್ ಆಗಿ ಹೋಗಿತ್ತು. ಆವಾಗ ನಾನೇನು ಮಾಡಿದೆ, ಸೇಮ್ ಕಲರ್ದು ಬಟ್ಟೆ ತೊಗೊಬಂದು ಜಸ್ಟ್ ನಾನು ಆರಿ ವರ್ಕ್ನ ಕಲಿತಾ ಇದ್ದೆ. ಸೊ ಎಷ್ಟಾಗುತ್ತೆ ಅಷ್ಟನ್ನು ನಾನು ಚೈನ್ ಸ್ಟಿಚಸ್ ಹಾಕ್ಕೊಂಡು ಮಧ್ಯದೊಂದು ಲಕ್ಷ್ಮೀ ಇದು ಡಾಲರ್ನ ಅಲ್ಲಿ ಕೂರಿಸ್ಬಿಟ್ಟು ಏನೇನೋ ಡಿಸೈನ್ ಮಾಡಿ ನಾನು ಆ ಡೀಪನ್ನು ನಾನು ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಬಟ್ಟೆ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ನಾನು ಶಾರ್ಟ್ ಸ್ಲೀವ್ಸ್ ಮಾಡಬೇಕಾಯಿತು. ಆ್ಯಕ್ಚುಲಿ ಇದಕ್ಕೆ ಆರಿ ವರ್ಕ್ ಅಂತ ಪ್ಲ್ಯಾನ್ ಇರಲಿಲ್ಲ, ಡೀಪ್ ನೆಕ್ ಆಗಿರೋದಕ್ಕೆ ಆರಿ ವರ್ಕ್ ಮಾಡಿ ನಾನು ಅಟ್ಯಾಚ್ ಮಾಡಿದೆ. ಮತ್ತು ಇದಕ್ಕೆ ಟ್ಯಾಸಲ್ಸ್, ನನಗೆ ಆವಾಗೆಲ್ಲ ಬಟ್ಟೆಲೆಲ್ಲ ಟ್ಯಾಸಲ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ರೆಡಿ ಟ್ಯಾಸಲ್ಸ್ನ ತಂದುಬಿಟ್ಟು ಮಾಡಿದೆ. ಇದು ನನ್ನ ಫಸ್ಟ್ ಬ್ಲೌಸು, ನಾನು ನನ್ನ ಕೈಯಾರ ಆರಿ ವರ್ಕ್ ಮಾಡಿರೋವಂಥ ಬ್ಲೌಸು. ಅದಕ್ಕೆ ನಿಮಗೆ ಕಾಣಿಸ್ತಿರ್ಬೋದು, ಸ್ವಲ್ಪ ಲೈನ್ಸ್ ಎಲ್ಲ ಕ್ರಿಕೆಟಾಗಿ ಬಂದಿದೆ. ಅದು ವೆರಿ ಫಸ್ಟ್ ಬ್ಲೌಸ್. ನಾನು ಆರಿ ವರ್ಕ್ ಕಲಿತಾಗ ನನಗೆ ಇಷ್ಟು ಡಿಸೈನ್ ಮಾಡೋದ್ರಲ್ಲೇ ಸಾಕಾಗಿ ಹೋಯಿತು. ಹಾಗಾಗಿ ಫ್ರಂಟ್ ಸೈಡ್ ನಾನೇನು ಡಿಸೈನ್ ಮಾಡಿಲ್ಲ.
ಈ ಡಿಸೈನ್ ಮಾಡಿರೋ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಆಚೆ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದೊಂದು ಬ್ಯೂಟಿಫುಲ್ ಡಿಸೈನ್ ಆ್ಯಕ್ಚುಲಿ. ನಾನು ಆ ಥರ ಅದನ್ನು ಒಂಥರ ಕಡ್ಡಿ ಕಡ್ಡಿ ಕಾಣಿಸೋ ಥರ ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ನಾನು ಎಲ್ಲ ಬ್ಲೌಸ್ನ ಇನ್ನೊಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ಆ್ಯಕ್ಚುಲಿ ನಾನು 2-3 ಸೀರೆಗಳಿಗೂ ಮ್ಯಾಚ್ ಮಾಡ್ತಾಯಿದ್ದೀನಿ, ಗ್ರೀನ್ ಕಲರ್. ಮತ್ತು ಬಂತು ನನ್ನ ಫೇವ್ರೆಟ್ ಬ್ಲೌಸ್. ಈ ಬ್ಲೌಸ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಈ ಗ್ರೀನ್ ಬ್ಲೌಸ್ ಏನು ತೋರಿಸ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ಕ್ರೇಪ್ ಸಿಲ್ಕ್ ಸ್ಯಾರಿದು. ಇದನ್ನು ನಾನು ಒಂದು 3D KSAC ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಇವತ್ತು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.